ಅಂಜನ ಸಂಪ್ರಯುಕ್ತಂ ಅಂತ ಭಾಗವತದ 11ನೇ ಸ್ಕಂದದ 14ನೇ ಅಧ್ಯಾಯದ 26ನೇ ಶ್ಲೋಕ. ಚಕ್ಷುರ್ಯಥೈವಾಂಜನ ಸಂಪ್ರಯುಕ್ತಂ ಅಂತ ಅಲ್ಲಿರೋದು. ಔಷಧದಿಂದ ಲಿಪ್ತವಾದ ಕಣ್ಣು ಹೇಗೆ ಎಲ್ಲವನ್ನು ನೋಡಬಲ್ಲದು, ಹಾಗೆ ಶುದ್ಧವಾದ ಮನಸ್ಸು ಭಗವಂತನನ್ನು ನೋಡಬಲ್ಲದು ಅಂತ ಇರೋ ಪ್ರಯೋಗ. ಸಂಪ್ರಯುಕ್ತ ಅಂದ್ರೆ ಲಿಪ್ತವಾದದ್ದು ಅಥವಾ ಸಂಸೃಷ್ಟಂ ಅಂತ ಅಲ್ಲಿ ವಿಷ್ಣು ತೀರ್ಥರು, ಸಂಸ್ಕೃತಂ ಅಂತ ವಿಷ್ಣು ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂಜನೇನ ಸಂಸ್ಕೃತಂ ಚಕ್ಷು ಯಥಾ ಅತಿ ಸೂಕ್ಷ್ಮಮಪಿ ಪದಾರ್ಥಂ ಗೃಹ್ಣಾತಿ. ಔಷಧದಿಂದ ಸಂಸೃಷ್ಟಂ ಸಂಬದ್ಧವಾದ ಕಣ್ಣು ಹೇಗೆ ಸೂಕ್ಷ್ಮವಾದ ವಸ್ತುವನ್ನು ನೋಡಬಲ್ಲದು ಹಾಗೆ ಅಂತ ಅಲ್ಲಿರುವ ವಿಷಯ. ಈಗ ಅಂಜನಂ ಚಕ್ಷುಷಿ ಸಂಪ್ರಯುಕ್ತೆ, ಔಷಧವನ್ನು ಕಣ್ಣಿಗೆ ಹಚ್ಚುತ್ತಾನೆ, ಲೇಪಿಸುತ್ತಾನೆ ಅಂತ ಹೀಗೆಲ್ಲ ನಾವು ಪ್ರಯೋಗ ಮಾಡ್ತಿದ್ವೇನೋ. ಆದರೆ ಹಾಗೆ ಪ್ರಯೋಗ ಮಾಡಿದ್ರೆ ಇಲ್ಲಿ ಸಂಪ್ರಯುಕ್ತ ಅಂಜನಂ, ಸಂಪ್ರಯುಕ್ತ ಹಚ್ಚಲ್ಪಟ್ಟ ಅಂಜನಂ ಔಷಧವುಳ್ಳ ಕಣ್ಣು, ಚಕ್ಷು ಕಣ್ಣು ಅಂತ ಹೀಗಾಗ್ತಿತ್ತು. ಅದರ ಬದಲು ಅಂಜನ ಸಂಪ್ರಯುಕ್ತಂ ಅಂತ ಹೀಗೆ ಪಾಠ ಇದೆ. ಅಂಜನ ಸಂಪ್ರಯುಕ್ತಂ ಅಂತ ಅನ್ನೋದಕ್ಕೆ ಅಂಜನೇನ ಸಂಪ್ರಯುಕ್ತಂ ಅಂತ ಈ ತೃತೀಯ ತತ್ಪುರುಷ ಮಾತ್ರ ಸಮಾಸ, ಹೊರತು ಬಹುವ್ರೀಹಿ ಸಮಾಸ ಅಲ್ಲಿ ಮಾಡಿಲ್ಲ. ಆದ್ದರಿಂದ ಇಲ್ಲಿ ಕೇವಲ ಸಂಸೃಷ್ಟಂ ಸಂಪರ್ಕಕ್ಕೆ ಬರುವಂತೆ ಮಾಡುವುದು ಅಂತ ಈ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಆ ಸಂಪ್ರಯುಕ್ತಂ ಅನ್ನೋ ತಪ್ರತ್ಯಯವನ್ನು ಒಂದು ವೇಳೆ ಕರ್ತರಿ ಪ್ರಯೋಗದಲ್ಲಿ ನಾವು ಮಾಡಿದರೆ, ತಪ್ರತ್ಯಯ ಅನ್ನುವುದೀಗ ಕರ್ಮಣಿ ಪ್ರಯೋಗದಲ್ಲಿ ಇದೆ, ನಮಗೆಲ್ಲ ಗೊತ್ತಿದ್ದಂತೆ. ವೈದ್ಯ ಅಂಜನೇನ ಚಕ್ಷು ಸಂಪ್ರಯುಕ್ತೆ, ವೈದ್ಯನು ಅಂಜನದಿಂದ ಔಷಧದಿಂದ ಚಕ್ಷುಸ್ಸನ್ನು ಸಂಪ್ರಯುಕ್ತೆ, ಅದಕ್ಕೆ ಸಂಸೃಜತಿ, ಸಂಪ್ರಯುಕ್ತೆ ಈಸ್ ಈಕ್ವಲ್ ಟು ಸಂಸೃಜತಿ, ಅದಕ್ಕೆ ಲಿಪ್ತವನ್ನಾಗಿ ಮಾಡುತ್ತಾನೆ, ಹಚ್ಚುತ್ತಾನೆ. ಕಣ್ಣನ್ನು ಔಷಧದಿಂದ ಲಿಪ್ತವನ್ನಾಗಿ ಮಾಡುತ್ತಾನೆ ಅಂತ ಅರ್ಥ. ಕಣ್ಣಿಗೆ ಔಷಧವನ್ನು ಹಚ್ಚುತ್ತಾನೆ ಅಂತ ಅರ್ಥ ಅಲ್ಲ. ಅಲ್ಲಿ ಔಷಧ ಅನ್ನೋದು ಕರ್ಮ ಅಲ್ಲ, ಔಷಧ ಅನ್ನೋದು ಅಲ್ಲಿ ಕರಣ, ಕಣ್ಣೇ ಅಲ್ಲಿ ಚಕ್ಷುಸ್ಸು. ಹೀಗೆ ಅಂಜನೇನ ಸಂಪ್ರಯುಕ್ತೆ ವೈದ್ಯ ಚಕ್ಷು, ವೈದ್ಯ ಅನ್ನೋದು ಕರ್ತೃ, ಚಕ್ಷು ಅನ್ನೋದು ಕರ್ಮ, ಅಂಜನೇನ ಅನ್ನೋದು ಕರಣ, ಅದಕ್ಕೆ ಸಂಪ್ರಯುಕ್ತೆ ಅಥವಾ ಸಂಸೃಜತಿ ಅಂತದಕ್ಕೆ ಅರ್ಥ. ಇಂಥದ್ದೊಂದು ಪ್ರಯೋಗ ಕಂಡು ಬರ್ತದೆ.